ಯಾರೆಲ್ಲ ಕನ್ನಡದ ಜೊತೆ ಕತೆ ಕೇಳ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸ್ವಾಗತ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಥೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅಂದರೆ ವಿಮರ್ಶೆ ಮೂಲಕ ತಿಳಿಸಿ. ಅಯ್ಯೋ, ಇದೇನಿದು ಇನ್ನೂ ಬರಲೇ ಇಲ್ವಲ್ಲ? ಕೈಯಲ್ಲಿ ಪಾನ್ ಬಡಿದುಕೊಳ್ಳುತ್ತಾ ಕಾಯುತ್ತಿದ್ದಳು ಶಿಲ್ಪ. ಅವಳಿಗೆ ಪಾರ್ಕಿಂಗ್ ಕಡೆ ಹೋಗುತ್ತಿದ್ದ ಕಾರ್ ಕಾಣಿಸಿತ್ತು. ಸಿಮೆಂಟ್ ಬಣ್ಣದ ಕಾರು. ನೋಡೇ ಗುರುತಿಸಿದ್ದಳು ಅದು ಸಾಗರ್ನದ್ದು ಎಂದು. ಹೇಗೆಂದರೆ ಶ್ರುತಿ ಈ ಕಾರ್ ಪೂಜೆ ಮಾಡಿಸಿದ್ದ ಫೋಟೋ ವಾಟ್ಸಪ್ ಮಾಡಿದ್ದಳು. ಶಿಲ್ಪ ಮುಖದಲ್ಲಿ ಇದ್ದಕ್ಕಿದ್ದಂತೆ ಮಂದಹಾಸ ಮೂಡಿತ್ತು. ಅಲ್ವೇ ಅಂಬಿ, ನಿನ್ನೆ ಬಂದು ಇವತ್ತು ಹೋಗೋವರಲ್ಲ ನಿನ್ನ ಅಳಿಯಂದ್ರು. ನೀನಾದರೂ ಇನ್ನೊಂದೆರಡು ದಿನ ಇರಬೇಕು ಅಂತ ಹೇಳಬೇಕು ತಾನೇ? ಗಿರಿಜಾ ಎಲೆ ಅಡಕೆ ಆಗುತ್ತಾ ಹೇಳಿದ್ದರೆ. ಇಲ್ವೇ ಗಿರಿ, ನಾನು ಹೇಗೆ ಅಂತ ಮಾತಾಡಲಿ ಅವರ ಜೊತೆ? ನನಗೆ ಏನೋ ಒಂಥರ ಭಯ ಆಗುತ್ತೆ ಕಣೆ. ಅವರು ಅರುಣ 2 ದಿನ ಮಡಿಕೇರಿಗೆ ಹೋಗೋಣ ಬಾ ಹೊರಡು ಎಂದು ಕರೆದಿದ್ದರು. ನನಗೆ ಮತ್ತು ನಿಮ್ಮ ಚಲಣ್ಣ ಇಬ್ಬರಿಗೂ ಕೂಡ ಹೇಳಿತು 2 ದಿನ ಯಾರದೋ ಫ್ರೆಂಡ್ ಮದುವೆ ಇದೆ ಅಂತ. ಅದಕ್ಕೆ ನಾವು ಏನಂತ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನಾದು. ಮಗಳು ತಂದಿದ್ದ ಸೀರೆ ಮತ್ತು ಬಟ್ಟೆ ತೋರಿಸುತ್ತಾ ಹೇಳಿದ್ದರು. ಅದೆಂಥ ಅಂಜಿಕೆ ನಿನಗೆ? ನಮ್ಮನೆಯವರು ಹೇಳ್ತಾ ಇದ್ರು, ನಿನ್ನ ಅಳಿಯ ತುಂಬ ಒಳ್ಳೆಯವರಂತೆ, ಅಚ್ಚುಕಟ್ಟಾಗಿ ಮಾತನಾಡ್ತಾರಂತೆ. ನಿನಗೆ ಗೊತ್ತಾ, ಅವರದ್ದೇ 2 ಫ್ಯಾಕ್ಟ್ರಿ ಇದೆಯಂತೆ ಕಣೆ. ಒಂದು ಬಿಗ್ ಬುಕ್ಕು ಪೇಪರು ಎಲ್ಲ ತಯಾರಿಸ್ತಾರಲ್ಲ, ಆ ಫ್ಯಾಕ್ಟ್ರಿ ಒಂದಿದೆ ಅಂತೆ. ಇನ್ನೊಂದು ಎಂಥದೋ ಫ್ಯಾಕ್ಟ್ರಿ ಅಂತ ಹೇಳ್ತಿದ್ರು. ನಮ್ಮಂತ ಅದೆಷ್ಟೋ ಜನರಿಗೆ ಕೆಲಸ ಕೊಟ್ಟಿರಬೇಕು ನೋಡು ಅರುಣಾ ಗಂಡ. ಅವರ ಕಾರ್ ನೋಡಿದರೆ ಗೊತ್ತಾಗುತ್ತದೆ ಅದೆಷ್ಟು ಶ್ರೀಮಂತರು ಅಂತ. ಆದರೆ ಒಂದು ಚೂರಿ ಚಂಬ ಇಲ್ವಲ್ತೆ ಕಣೆ. ನಮ್ಮ ಸಾಹುಕಾರನು ಅವನೇ. ಓಪನ್ ಜೀಪ್ ಇಟ್ಕೊಂಡು ದೇಶನಾಗೆ ಅವನೊಬ್ಬನೇ ರಾಜ್ಕುಮಾರ ಅನ್ನೋ ಹಾಗೆ ಆಡ್ತಾನೆ. ಸಾಗರ್ನನ್ನು ಒಳ್ಳೆ ಅಭಿಪ್ರಾಯವನ್ನು ಹೊತ್ತು ಸಾಹುಕಾರ ಮತ್ತು ಸಾಗರ್ನ ನಡುವಿನ ತಾಳೆ ಹಾಕುತ್ತಿದ್ದರು ಗಿರಿಜಾ. ಅಳಿಯನ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿ ಮನಸಾರೆ ಖುಷಿಪಟ್ಟಿದ್ದರು ಅಂಬಿಕಾ. ಹೇಯ್, ಸಾಗರ್ ಜೊತೆ ಯಾರೋ ಅದು ಒಳ್ಳೆ ಮಾಡೆಲ್ ಥರ ಇರೋದು ಬರ್ತಿದ್ದಾರಲ್ಲ, ಸ್ವರೂಪ್ ಹೇಳಿದ್ದ. ಹೌದಲ್ವಾ? ಅದ್ಯಾರೋ? ರೋಷನ್ ದಿಟ್ಟಿಸಿ ನೋಡಿದ್ದ. ಅವರ ಮಾತಿಗೆ ಉಳಿದವರು ಕೂಡ ಸಾಗರ್ ಬರುತ್ತಿದ್ದ ಕಡೆ ನೋಡಿದ್ದರು. ಯಾರೋ ಬೇರೆ ಹುಡುಗಿ ಜೊತೆ ಬರುತ್ತಿದ್ದಾರೆ ಎಂದು ನೋಡಿದವರಿಗೆಲ್ಲ ಅನಿಸುತ್ತಿದ್ದರು. ಅವರಿಬ್ಬರು ಒಬ್ಬರಿಗೊಬ್ಬರು ಮ್ಯಾಚ್ ಆಗುತ್ತಿದ್ದುದು ಎಲ್ಲರಿಗೂ ಅಟ್ರಾಕ್ಟ್ ಮಾಡುವಂತಿತ್ತು. ಹೌದು, ನಾನು ಅವರನ್ನು ಯಾವತ್ತೂ ನೋಡೇ ಇಲ್ಲ. ಏನಾದರೂ ಹೊಸ ಪ್ರಾಜೆಕ್ಟ್ಗೆ ಶುರು ಮಾಡಿದ್ನಾ ಹೇಗೆ? ಮದುವೆ ಬಗ್ಗೆ ಗೊತ್ತಿಲ್ಲದೆ ಕೇಳಿದ್ದ ಸ್ಮರಣೆ. ಅದರಲ್ಲಿ ಬಿಡು, ನೋಡಿಲ್ಲಿ ನಿನಗೆ ಒಂದು ಸರ್ಪ್ರೈಸ್. ನಿನ್ನ ಪ್ರೀತಿಯ ಶಿಲ್ಪ. ಹಿಂದೆ ನಿಂತಿದ್ದ ಶಿಲ್ಪ ಕಡೆ ಕೈ ತೋರಿಸಿ ಆಕೆ ಕಣ್ಣು ಇನ್ನೂ ಅರುಣ ಮೇಲೆ ಇದ್ದವು. ಎಲ್ಲವೂ ಹೊಸದಾಗಿತ್ತು. ಅರುಣ ಕಣ್ಣು ಬಿಟ್ಟು ನೋಡುತ್ತಿರಲು, ಏನು ನೀವೇ ಮಾತಾಡ್ತಾ ಇರ್ತೀರಾ, ಇಲ್ಲ ನನಗೂ ಮಾತಾಡೋಕ್ಕೆ ಬಿಡ್ತೀರಾ? ಸಾಗರ್ ಕೇಳಿದ್ದ. ಮಾತಾಡಪ್ಪ, ನಿನ್ನದೇ ಸಮಯ. 3-4 ವರ್ಷಗಳಿಂದ ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ನಿಂದ ದೂರ ಉಳಿದಿದ್ದೀಯಾ? ನಿನ್ನ ಮಾತು ತುಂಬ ಇರುತ್ತೆ ರೇಗಿಸಿದ್ದಳು ಹಿಮ. ನಗುತ್ತಾ ಒಂದು ಕೈ ತನ್ನ ಪ್ಯಾಂಟ್ ಜೋಬಿಗೆ ತೂರಿ ಮತ್ತೊಂದು ಕೈ ಅರುಣಾಳನ್ನು ಬಳಸಿ ಹೇಳಿದ್ದ. ಐ ಆಮ್ ಸಾರಿ ಗೈಸ್, ನನ್ನ ಮದುವೆಗೆ ನಿಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಆಗಿರಲಿಲ್ಲ. ಮೀಟ್ ಮೈ ವೈಫ್ ಅರುಣ. ಸಾಗರ್ ಇನ್ನಷ್ಟು ಹತ್ತಿರ ಸೆಳೆದು ಹೇಳಿದ್ದ. ಅರುಣ ಸಣ್ಣದೊಂದು ಸ್ಮೈಲ್ ಮಾಡಿದ್ದಳು. ಈ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಏನು, ನಿಂದು ಮದುವೆ ಆಗಿದೆಯಾ? ಯಾವಾಗಲೋ? ಆಶ್ಚರ್ಯದಿಂದ ಕೇಳಿದರು. ಆಗಿದೆಯಾ? ಅಲ್ಲ, ಆಗಿದೆ. 1 ತಿಂಗಳ ಹಿಂದೆ. ತರಾತುರಿಯಲ್ಲಿ ಆಯಿತು, ಹಾಗಾಗಿ ಹೇಳೋದಾಗಲಿಲ್ಲ. ಬಟ್ ನನ್ನ ಫ್ರೆಂಡ್ಗೆಲ್ಲ ಒಂದು ಪಾರ್ಟಿ ಮಿಸ್ ಆಗೋದಿಲ್ಲ ಎಂದವಳ ತನ್ನವಳ ಎದೆಗೆ ಅಪ್ಪಿಕೊಂಡು ಹಿಡಿದು ಹೇಳಿದ್ದ. ಅರುಣ ಮತ್ತು ಸಾಗರ್ ಜೋಡಿ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು, ಖುಷಿ ಕೂಡ ಪಟ್ಟಿದ್ದರು. ಅರುಣ ಬ್ಯೂಟಿ ನೋಡುತ್ತಿದ್ದರೆ ಸಾಗರ್ಗೆ ಡಿಸರ್ವ್ ಎನ್ನಿಸುತ್ತಿತ್ತು. ಎಲ್ಲರಿಗೂ ಮದುವೆಯಾದ ಹೊಸ ಜೋಡಿಯ ಮುಂದೆ ಹಳೆ ವಿಚಾರ ಮಾತನಾಡುವುದು ಸಮಂಜಸವಲ್ಲ ಎನ್ನಿಸಿತ್ತು. ಹಾಗಾಗಿ ಯಾರೊಬ್ಬರು ಶಿಲ್ಪಾ ವಿಚಾರವನ್ನು ಸಾಗರ್ ಅರುಣ ಮುಂದೆ ಮಾತನಾಡಲಿಲ್ಲ. ಪಾರ್ಟಿಯಲ್ಲಿದ್ದ ಹೆಚ್ಚು ಪಾಲು ಜನ ಅರುಣಾಳನ್ನು ನೋಡುವಾಗ ಆಕೆಗೆ ಅಂಜಿಕೆಯಾದರೆ ಸಾಗರ್ ಅವಳ ನೆರಳಿನಂತೆ ನಾನು ಕೂಡ ಇದ್ದೀನಿ ಎಂದು ಸರಿ ಇದೆ ಅವಳಿಗೂ ಕಂಫರ್ಟ್ ಫೀಲ್ ಮಾಡುತ್ತಿದ್ದ. ಅವಳಿಂದ ದೂರ ಹೋಗದೆ ಅರುಣ ಸೊಂಟದ ಮೇಲೆ ಕೈ ಹಾಕಿ ಆಕೆಯನ್ನು ಹೆಜ್ಜೆಗೂ ಗಮನಿಸುತ್ತಿದ್ದ ಸಾಗರ್ ನಡವಳಿಕೆ ಶಿಲ್ಪಾ ಹೊಟ್ಟೆಗೆ ಮೆಣಸಿನಕಾಯಿ ಕಿವುಚಿದಂತೆ ಅನಿಸುತ್ತಿತ್ತು. ಅಲ್ಲ, ಆ ಶ್ರುತಿ ಸಾಗರ್ ಮದುವೆ ಆಗಿರೋದು ಯಾವುದೋ ಹಳ್ಳಿ ಗುಗ್ಗು ಅಂತ ಹೇಳಿದ್ಲು. ನೋಡಿದ್ರೆ ಯಾವುದು ಇಂಟರ್ನ್ಯಾಷನಲ್ ಮಾಡೆಲ್ ಥರ ಇದ್ದಾಳಲ್ಲ. ಅವಳ ಕಾಲಿನಿಂದ ತಲೆಯವರೆಗೂ ನೋಡಿದ್ದಳು. ಎಲ್ಲೂ ಹಳ್ಳಿಯ ಸಿಂಪಲ್ ಹುಡುಗಿಯಂತೆ ಕಾಣಲಿಲ್ಲ ಅರುಣ. ಸಾಗರ್ ಸನಿಹ ಸುಳಿಯಲು ಪ್ರಯತ್ನಿಸಿದ್ದಳು. ಸಾಗರ್ ಅದಕ್ಕೆ ಸಣ್ಣ ಅವಕಾಶವನ್ನೂ ಕೊಡಲಿಲ್ಲ. ತನ್ನನ್ನು ಕೇರ್ ಮಾಡುತ್ತಿದ್ದ ಸಾಗರ್ ನಡೆ ಅರುಣಾಳನ್ನು ಮತ್ತಷ್ಟು ಅವನೆಡೆಗೆ ಸೆಳೆದಿತ್ತು. ಅವ ಗಂಡನ ಅಧಿಕಾರವನ್ನು ಮಾತ್ರ ಚಲಾಯಿಸುವವನಲ್ಲ, ಬದಲಿಗೆ ತಂದೆಯ ಜವಾಬ್ದಾರಿಯನ್ನು ನಿಭಾಯಿಸುವವನಾಗಿದ್ದ. ಹೆಂಡತಿ ಇರುವುದರಿಂದ ಹಾಟ್ ಡ್ರಿಂಕ್ ತೆಗೆದುಕೊಳ್ಳದೆ ಕೋಲ್ಡ್ ಡ್ರಿಂಕ್ನಲ್ಲೇ ಪಾರ್ಟಿ ಮುಗಿಸಿದ್ದ. ಹೆಂಡತಿಯೊಂದಿಗೆ ಗೆಳೆಯರ ಜೊತೆಯೂ ಮದುವೆ ಸ್ಟೇಜ್ ಮೇಲೆ ಹೋಗಿ ಒಟ್ಟಾಗಿ ಫೋಟೋ ತೆಗೆಸಿಕೊಂಡಿದ್ದ. ಗೆಳೆಯರೊಂದಿಗೆ ಹರಟೆ, ಹೆಂಡತಿಗೆ ಬೇಸರ ಮಾಡದಂತೆ ಊಟ ಮುಗಿಸಿ ಹೊರಟಿದ್ದ. ನೀನು ಇಲ್ಲೇ ವೆಯ್ಟ್ ಮಾಡ್ತಾ ಇರು, ನಾನು ನನ್ನ ಪರಿಚಯದವರಿಗೆ ಬಾ ಹೇಳಿ ಬರ್ತೀನಿ. ಅರುಣಾಳನ್ನು ಹಿಮ ಬಳಿ ಕೂರಿಸಿ ಹೋಗಿದ್ದ ಸಾಗರ್. ಅವನು ಒಂಟಿಯಾಗಿ ಸಿಗುವ ಸಮಯವನ್ನು ಕಾಯುತ್ತಿದ್ದ ಶಿಲ್ಪ
ಅವನ ಹಿಂದೆ ಹಿಂದೆ ಹೋಗಿದ್ದಳು. ಅರುಣ ಮಾತ್ರ ಹಿಮಾ ಜೊತೆ ಮಾತುಕತೆಗೆ ಇಳಿದು ಹಿಮಾ ಮಗಳನ್ನು ಮುದ್ದಿಸುತ್ತಾ ಕುಳಿತರೆ ಸಾಗರ್ ತನ್ನ ಆಪ್ತರಿಗೆ ಬಾಯ್ ಹೇಳಿ ಹೊರಟಿದ್ದ. ಅವನ ಕೈ ಯಾರೋ ಚಕ್ಕಿದಂತಾಗಿ ಸರಿದವನನ್ನು ಶಿಲ್ಪ ಎಳೆದುಕೊಂಡು ಪಕ್ಕಕ್ಕೆ ಕರೆದುಕೊಂಡು ಹೋಗಿದ್ದಳು. ಹೇ ಛೀ, ಬಿಡು ನನ್ನ ಕೈ. ಬಲವಂತವಾಗಿ ಅವಳಿಂದ ಕೈ ಬಿಡಿಸಿಕೊಂಡಿದ್ದ. ಸಾಗರ್, ಏನಾಗಿದೆ ನನಗೆ? ನಾನು ನಿನ್ನ ಪ್ರೀತಿಯ ಶಿಲ್ಪ ಬಂದಿದ್ದೀನಿ. ಹಾಗಿರುವಾಗ ನೀನು ನನ್ನ ಕಡೆ ಒಂದು ಕಣ್ಣು ಕೂಡ ಬೇಡದೆ ಹೋಗ್ತಾ ಇದ್ದೀಯಲ್ಲ. ನಾನು ನಿನ್ನ ಕಾಡಿದೆ ಅಂತ ನೀನು ನನ್ನ ಕಾಡ್ತಾ ಇದ್ದೀಯ ಅಲ್ವಾ? ನನಗೆ ಗೊತ್ತು, ನನ್ನ ಸಾಗರ್ ನನ್ನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಎನ್ನುತ್ತಾ ಅವನ ಮೈಮುಟ್ಟುತ್ತಾ ಸನಿಹ ಬರಲು ಆಕೆಯನ್ನು ಹಿಂದೆ ತಳ್ಳಿ, ದೂರ ನಿಲ್ಲು. ನಾನು ನಿನ್ನ ಮರೆಯೋದು ಸಾಧ್ಯನೇ ಇಲ್ಲ, ಮರೆಯೋದೂ ಇಲ್ಲ. 1 ತಿಂಗಳ ಮುಂಚೆ ನೀನು ನನಗೆ ಮೋಸ ಮಾಡಿದ್ದೀಯಾ ಅಂತ ನೆನಪು ಮಾಡಿಕೊಳ್ಳುತ್ತಾ ಇದ್ದೆ. ಆದರೆ ಇವಾಗ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀಯಾ ನನ್ನ ಬದುಕಲ್ಲಿ. ಅವತ್ತೆಲ್ಲ ನಿನ್ನ ಬುದ್ಧಿ ತೋರಿಸದೇ ಇದ್ದಿದ್ದರೆ ನಿನ್ನನ್ನೇ ನೆನಪಿಸ್ಕೊಳ್ತಾ ಇರ್ತಿದ್ದೇನೋ. ಆದರೆ ನೀನು ಆ ರೀತಿ ತೋರಿಸಿದ್ರಿಂದಾನೇ ಒಂದು ಮುದ್ದಾದ ಒಳ್ಳೆಯ ಹೃದಯ ಇರುವ ಹೆಣ್ಣೊಂದು ನನ್ನ ಬದುಕಿನ ಬಂದಿದೆ. ಅವಳನ್ನು ನಾನು ಕಳ್ಕೊಬಿಡ್ತಾ ಇದ್ದೇನೋ ನೀನು ಈ ಬುದ್ಧಿ ತೋರಿಸಲಿಲ್ಲ ಅಂದಿದ್ರೆ. ನಾನೇ ನಿನಗೆ ಖುದ್ದಾಗಿ ಸಿಕ್ಕಿ ಧನ್ಯವಾದ ಹೇಳಬೇಕು ಅಂದ್ಕೊಂಡಿದ್ದೆ. ನೀನು ಬಂದುಬಿಟ್ಟಿದ್ದೀಯಾ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಅವಳ ಮಾತಿಗೆ ಕಾಯದೆ ಹೊರಟವನು ಅಡ್ಡಗಟ್ಟಿದ್ದ ಶಿಲ್ಪ ಅವನ ಸನಿಹ ಸಾಗುತ್ತಾ ಅವನೆಡೆಗೆ ತನ್ನದೇ ತಾಗಿಸಿ ನಿಂತಳೆ. ಅರ್ಧ ಮೇಲ್ಭಾಗದ ದೇಹ ಕಾಣಲು, ನಾನು ಈ ರೀತಿ ಮನುಷ್ಯ ಅಲ್ಲ. ನನ್ನಿಂದ ದೂರ ಇದ್ದರೆ ನಿನಗೆ ಒಳ್ಳೆಯದು. ಗೆಟ್ ಔಟ್ ಹೇಳಿ ಅರುಣ ಇದ್ದ ಕಡೆ ಹೊರಟಿದ್ದ. ಇಲ್ಲ ಸಾಗರ್, ಯಾವತ್ತಿದ್ರೂ ಈ ಶಿಲ್ಪನ ಸ್ವತ್ತು. ಅದನ್ನು ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ನೋಡ್ತೀನಿ ಅದೇಗೆ ಅವಳ ಜೊತೆ ಬದುಕ್ತೀಯಾ ಅಂತ ಗೊಣಗುತ್ತಾ ಹೊರಟಿದ್ದಳು. ಯಾಕೋ ಕೋಪ ಮಾಡಿಕೊಂಡಿದ್ದ ಗಂಡನ ಮುಖ ಚಹರೆ ಓದಿ ಹೇಳಿದ್ದಳು, ಏನಿಲ್ಲ, ಏನಾಗಿದೆ ಎಂದು. ಏನಿಲ್ಲ, ಇವಾಗ ಹೊರಡೋಣವಾ, ಬಾ ಎಂದು ಕೈ ನೀಡಿದ್ದ. ಆಕೆ ಕೈಗೆ ಕೈ ಸೇರಿಸಿದ್ದಳು. ಇಬ್ಬರು ತಮ್ಮ ರೂಮ್ ಸೇರಿದ್ದರು. ಅವನೇ ಅರುಣ ಒಡವೆ ಮೇಕಪ್ ಕ್ಲೀನ್ ಮಾಡಿ ವಾಶ್ರೂಮ್ಗೆ ಕಳುಹಿಸಿದ್ದ. ಆಕೆ ಬಂದು ರೆಸ್ಟ್ ಮಾಡಲು ಮಲಗಿದ್ದರೆ ಸಾಗರ್ ತಾನು ಫ್ರೆಶ್ ಅಪ್ ಆಗಿದ್ದ. ಆಕೆ ದಿಂಬಿಗೆ ತಲೆ ಉರಲು ಸಾಗರ್ ಸೋಫಾ ಮೇಲೆ ಮಲಗಿದರೆ ಅರುಣ ಕನ್ಫ್ಯೂಸ್ ಆಗಿ, ಯಾಕಲ್ಲಿ ಮಲಗ್ತಿದ್ದೀರಾ ಎಂದು ಕೇಳಲು, ನಿನಗೆ ಹೊಟ್ಟೆ ನೋವಿದೆ ಅಲ್ವಾ, ಅದಕ್ಕೇನಾಗುತ್ತೆ ಅರುಣ ಕೇಳಿದ್ದಳು. ನೀನು ಅಲ್ಲಿ ಆರಾಮಾಗಿ ಮಲಗು, ನಾನು ಇಲ್ಲೇ ಕಂಫರ್ಟ್ ಇದ್ದೀನಿ ಹೇಳಿದ್ದ. ಆಕೆ ಏನು ಮಾತನಾಡೋದು ಗೊತ್ತಾಗಲಿಲ್ಲ. ಸುಮ್ಮನಾದರೂ. ಸ್ವಲ್ಪ ಸಮಯದ ನಂತರ ನಿದ್ದೆ ಕಣ್ಣಿಗೆ ತಟ್ಟದಿದ್ದಾಗ ಅವಳು ಎದ್ದು ಕುಳಿತಿದ್ದಳು. ಸಾಗರ್ ಕಣ್ಣು ಮುಚ್ಚಿ ನಿದ್ರಿಸಿದ್ದ. ಮೊದಲ ಬಾರಿಗೆ ಅವನ ಮೇಲೆ ಮುನಿಸು ಮೂಡಿತ್ತು. ಆಕೆ ಎದ್ದು ಅವನೆದೆಯ ಮೇಲೆ ಮಲಗಲು ತನ್ನ ಮೈಬೇಲಿನ ಭಾರವನ್ನು ಗ್ರಹಿಸಿದವ ಕಣ್ಣು ಬಿಡದೆ ಕೈಯಲ್ಲಿ ಬಂಧಿಸಿದ್ದ. ಜೋರಾಗಿ ಅವನಿಗೆ ಒಡೆಯುತ್ತಿದ್ದಳು. ಕೈ ಹಿಡಿದು ಕಣ್ಣು ಬಿಟ್ಟವನು, ಏನಾಯಿತು ಚೋಟ್ಮೆಣಸಿನಕಾಯಿ ನಿನಗೆ ಕೇಳುವವನಿಗೆ ಗುರಾಯಿಸಿದ್ದ ಅರುಣ, ನನಗೆ ನಿದ್ದೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಇಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಾ? ಇದು ಸರಿಯಲ್ಲ. ಸಪ್ಪಗೆ ಮುಖ ಮಾಡಿಕೊಂಡು ಕೇಳಿದ್ದಳು. ಯಾಕೆ ನಿದ್ದೆ ಬರ್ತಾ ಇಲ್ಲ? ಹೊಸ ಜಾಗ ಅಂತನಾ ಕೇಳಿದನು. ಇಲ್ಲ, ನೀವೆಲ್ಲ ಅಂತ ಹೇಳುವವಳ ಅಂದವೇ ತಿಳಿಬೆಳಕಲ್ಲಿ ಮನೋಹರ. ನಾನು ಇಲ್ಲೇ ಇದ್ದೀನಲ್ಲಾರು, ಹೋಗಿ ಕಣ್ಣು ಮುಚ್ಚಿ ನಿದ್ದೆ ಮಾಡು, ನಿದ್ದೆ ಬರುತ್ತೆ ಸಲಹೆ ನೀಡಿದ್ದ. ಇಲ್ಲ, ನನಗೆ ಒಬ್ಬಳೇ ಹಾಸಿಗೆ ಮೇಲೆ ನಿದ್ದೆ ಬರೋದಿಲ್ಲ, ನಾನು ಇಲ್ಲೇ ಮಲಗ್ತೀನಿ ಹೇಳಿದ್ದಳು. ಇಲ್ಲೇ ನೋಡು, ಸೋಫಾ ಎಷ್ಟು ಚಿಕ್ಕದಾಗಿದೆ. ನಿದ್ದೆಯಲ್ಲಿ ಉರುಳಿದರೆ ಇಬ್ಬರು ಕೆಳಗೆ ಇರ್ತೀವಿ. ಹೋಗು ನಿದ್ದೆ ಮಾಡೋಗು, ನಿಮಗೆ ಹೊಟ್ಟೆ ನೋವಿದೆ. ರಾತ್ರಿ ಇಡೀ ಹೀಗೆ ಬೋರ್ಲಾಗಿ ಮಲಗಿದ್ರೆ ಮತ್ತೆ ಹೆಚ್ಚಾಗುತ್ತೆ ಅವಳ ಮೇಲಿನ ಕನ್ಸಲ್ನಿಂದ ಹೇಳಿದ್ದ ಸಾಗರ್. ಮತ್ತು ನೀವಲ್ಲಿಗೆ ಬಂದು ಮಲಗಿ. ಆದರೆ ನಾನೊಬ್ಬಳೇ ಮಲಗಿದರೆ ನಿದ್ರೆ ಬರಲ್ಲ. ಮಗುವಂತೆ ಹಠ ಮಾಡಲು ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗೋದಿಲ್ವಾ ಹೇಳು. ನಾನು ಅಲ್ಲಿಗೆ ಬಂದರೆ ನಿನಗೆ ತೊಂದರೆ. ನಿನ್ನ ಹೊಟ್ಟೆ ನೋವು ಕಡಿಮೆ ಆಗೋ ತನಕ ನಾನು ಬರೋದಿಲ್ಲ. ಹೋಗು ಬಂಗಾರ ಮುದ್ದಿಸಿ ಕೇಳಿದ್ದ. ಇಲ್ಲ, ನೀವು ಬಂದಿಲ್ಲ ಅಂದರೆ ನಾನು ಹೋಗಲ್ಲ. ಮತ್ತದೇ ಹಠ. ಅವನು ಮುಂದೆ ಮಾತನಾಡದೆ ಅವಳನ್ನೇ ತಪ್ಪಿ ಕಣ್ಣು ಮುಚ್ಚಲು ಆಕೆ ಪಿಸು ಪಿಸು ದನಿಯಲ್ಲಿ ಹೇಳಿದ್ದಳು, ನೀವು ಕೊಡೋ ತೊಂದರೆ ನನಗೆ ಇಷ್ಟ ಎಂದು. ಅಷ್ಟು ಸಾಕಿತ್ತು ಸಾಗರ್ನನ್ನು ತನ್ನ ಸ್ಥಿಮಿತ ಕಳೆದುಕೊಳ್ಳುವಂತೆ ಮಾಡಲು. ಅವಳೊಂದಿಗೆ ಹಾಸಿಗೆ ಸೇರಿದ್ದವ ಅವಳ ಹೊಟ್ಟೆ ನೋವಿನ ಜೊತೆಗೆ ಬೆನ್ನು ನೋವಿನನ್ನು ದಾರ ಎರೆದಿದ್ದ. ಪಾರ್ಟಿಯಲ್ಲಿ ಅಪಾರ ನಿರೀಕ್ಷೆಯಿಂದ ಬಂದಿದ್ದ ಶಿಲ್ಪಾಗೆ ಮುಖಭಂಗವಾಗಿತ್ತು. ಅವಳ ನಿರೀಕ್ಷೆ ಸುಳ್ಳಾಗಿದ್ದರೂ ಬೇಸರವಾಗಿರಲಿಲ್ಲ, ಆದರೆ ಅವಮಾನವಾಗಿತ್ತು. ಅವಳಿಗೆ ಒಂದು ದೊಡ್ಡ ಬ್ರ್ಯಾಂಡ್ ಓನರ್ ಆಗಿರುವ ಆಕೆಯನ್ನು ಸಣ್ಣ ಹುಡುಗಿ ಮುಂದೆ ಜುಜುಬಿಯಾಗಿದ್ದಳು ಎನ್ನುವ ನೋವೇ ಜಾಸ್ತಿ ಇತ್ತು. ಗೆಳೆಯರೆಲ್ಲರೂ ಇಬ್ಬರನ್ನು ಒಂದು ಮಾಡಲೆಂದು ಪಕ್ಕದಲ್ಲಿದ್ದ ಅಟ್ಯಾಚ್ ರೂಮ್ ಕೊಡಿಸಿದ್ದು. ರಾತ್ರಿ ಸಾಗರ್ ಅರುಣ ರೂಮಿಂದ ಬರುವ ಶಬ್ದ ಅವಳ ಮನಸ್ಥಿತಿಯನ್ನು ಕೆಡಿಸಿತ್ತು. ಪಾರ್ಟಿಯಲ್ಲಿ ಸಿಟ್ಟು ನೆತ್ತಿಗೇರಿತ್ತು ಶಿಲ್ಪಾಗೆ. ಅದರ ಜೊತೆಗೆ ಈ ಕಿವಿಗೆ ಬೇಡದಿದ್ದು ಬಿದ್ದಿದ್ದ ಶಬ್ದ ಕೂಡ. ಅರುಣಾಗೋಸ್ಕರ ಸಾಗರ್ ಭಗ್ನ ಪ್ರೇಮಿಯಾಗಿರುವುದು ಎನ್ನುವುದನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ಆಕೆ ಬೆಳಗಿನ ಸೂರ್ಯ ಉದಯಿಸುವ ಮೊದಲೇ ಮಡಿಕೇರಿ ಬಿಟ್ಟು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದಳು. ಯಾರಿಗೂ ಸುದ್ದಿ ಕೂಡ ತಲುಪಿರಲಿಲ್ಲ. ಮದುಮಗನ ಗೆಳೆಯರೆಲ್ಲರೂ ಮದುವೆಗೆಂದು ರೆಡಿಯಾಗುತ್ತಿದ್ದರೆ ಹುಡುಗಿಯರು ಮೇಕಪ್ ಅಂಗಡಿಯನ್ನೇ ತೆರೆದಿಟ್ಟು ಕೂತಿದ್ದರು. ಆದರೂ ಸಾಗರ್ ವೈಫ್ ತುಂಬ ಚೆನ್ನಾಗಿದ್ದಾರೆ ಅಲ್ವಾ? ಸಾಗರ್ ಮತ್ತು ಅವರಿಗೂ ಬೊಂಬಾಟ್ ಜೋಡಿ. ಒಬ್ಬರು ಹೇಳಲು, ಹೌದು ಕಣೋ, ಶಿಲ್ಪಾಗಿಂತ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಳೆ. ಇಬ್ಬರೂ ಒಪ್ಪುತ್ತಾರೆ ಒಬ್ಬರಿಗೊಬ್ಬರು. ಆದರೆ ಈ ಶಿಲ್ಪ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಮತ್ತೊಬ್ಬರ ಪ್ರಶ್ನೆಗೆ, ನಾನು ಬೆಳಿಗ್ಗೆ ಜಾಗಿಂಗ್ ಮುಗಿಸಿ ಬರುವಾಗ ಅವಳು ಕಾರ್ ಹೊರಟಿತ್ತು. ಇನ್ನೊಬ್ಬರು ಹೇಳಿದ್ದರು,
ಪಾಪ ಅವಳಿಗಾಗಿ ಸಾಗರ್ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ಲು. ಆದರೆ ಆಗಿದ್ದೇ ಬೇರೊಂದು. ಮತ್ತೊಬ್ಬ ಹೇಳಿದ್ದ, ಹೌದು, ಆದರೆ ಇದರಲ್ಲಿ ಶಿಲ್ಪಾದೇ ತಪ್ಪು. ಸಾಗರ್ ಅವಳಿಗಾಗಿ 5 ವರ್ಷ ಕಾದಿದ್ದ. ಅದು ಸಾಲದು ಅಂತ ಅವಳು ಎಲ್ಲ ಕೆಲಸಕ್ಕೂ ಸಾಥ್ ನೀಡುತ್ತಿದ್ದ. ಮದುವೆಗೆ ಆಗ್ತೀನಿ ಅಂತ ಹೇಳಿಬಿಟ್ಟು ಆಕೆ ಮಾಡಿದ್ದಾದರೂ ಏನು? ಮದುವೆ ಹತ್ರ ಮಾಡಿಕೊಂಡು ಯಾಕೆ ವಿದೇಶಕ್ಕೆ ಹೋಗಬೇಕಿತ್ತು? ಒಬ್ಬಳು ಹೇಳಿದ್ದಳು. ಹೋಗಿದ್ದು ಸರಿ, ಆದರೆ ನಂತರ ಕೂಡ ಸಾಗರ್ನ ಅದೆಷ್ಟು ಬಾರಿ ಅವಳನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದ ನಮಗೆಲ್ಲ ಗೊತ್ತಲ್ಲವಾ? ಒಮ್ಮೆಗೂ ಒಂದು ಬಾರಿ ಆದರೂ ಮತ್ತೊಮ್ಮೆ ಆದರೂ ಅವನ ಜೊತೆಗೆ ಭೇಟಿಯಾಗಲಿಲ್ಲ ಆಕೆ. ಎಲ್ಲಕ್ಕಿಂತ ಹೆಚ್ಚು ಸಾಗರ್ಗೆ ನೋವಾಗಿದ್ದು, ಆಕೆಯ ಹೆಸರಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ಮಾಡೆಲ್ ಜೊತೆ ಆಕೆಯ ಹೆಸರು ಬಂದಾಗ ಸಾಗರ್ ಅದೆಷ್ಟು ನೊಂದಿದ್ದ ಗೊತ್ತಾ? ತಾನೇ ಈ ಸಮಯದಲ್ಲೂ ಕೂಡ ಅವನ ಗೊಂದಲವನ್ನು ಬಗೆಹರಿಸಲಿಲ್ಲ ಶಿಲ್ಪ. ಇವಾಗ ಹೇಗೆ ಅವನು ಎಲ್ಲವನ್ನೂ ಮರೆತು ಹೊಸ ಬದುಕು ಕಟ್ಟಿಕೊಂಡಿದ್ದಾನೆ. ಇವಳು ಬಂದರೆ ಅವನು ಮತ್ತೆ ಅದೇ ಪ್ರೇಮಿಯಾಗಿ ಇರಬೇಕಿತ್ತಾ? ನೀವು ಏನಾದರೂ ಅಂದ್ಕೊಳ್ಳಿ, ಆದರೆ ಸಾಗರ್ ವೈಫ್ ತುಂಬ ಒಳ್ಳೆಯವರು. ಅವರನ್ನು ಅದೆಷ್ಟು ಕೇರ್ ಮಾಡ್ತಿದ್ದ ಗೊತ್ತಾ ಸಾಗರ್? ನನ್ನ ಜೊತೆ ಕೂತಿದ್ದಾಗ ಕೂಡ ನನ್ನ ಮಗು ಜೊತೆ ಅದೆಷ್ಟು ಚೆನ್ನಾಗಿ ಮಾತನಾಡಿದ್ರು. ಅಷ್ಟು ಚೆನ್ನಾಗಿರೋ ಹೆಂಡತಿ, ಅಷ್ಟು ಒಳ್ಳೆ ಮನಸ್ಸಿರೋ ಹೆಂಡತಿ ಸಿಕ್ಕಿರೋದಕ್ಕೆ ಸಾಗರ್ ತುಂಬ ಲಕ್ಕಿ. 5-6 ವರ್ಷದಿಂದ ತುಂಬ ಸೋತಿದ್ದ. ಆದರೆ ಈಗಲಾದರೂ ಚೆನ್ನಾಗಿರಲಿ ಅನ್ನಿಸಿತ್ತು. ಹಿಮ ಮನದ ಮಾತನ್ನು ಹೇಳಿಕೊಂಡಿದ್ದಳು. ಉಳಿದವರೆಲ್ಲ ಹೌದು ಎಂದು ತಲೆ ಆಡಿಸಿದರು. ಸಮಯ 9 ಆಗಿದ್ದರೂ ಇನ್ನೂ ಅರುಣ ಕಣ್ಣು ತೆರೆದಿರಲಿಲ್ಲ. ನಿದ್ದೆ ಮುಗಿಸಿದ್ದ ಸಾಗರ್ ಫ್ರೆಶ್ ಆಗಿ ತಿಂಡಿ ಅಲ್ಲಿಗೆ ಆರ್ಡರ್ ಮಾಡಿ ಅರುಣಗೋಸ್ಕರ ಅವಳ ಸ್ನೇಹ ಕುಳಿತೇ ಕಾಯುತ್ತಿದ್ದ. ಅವಳ ಸೊಂಪಾದ ಸೌಂದರ್ಯವನ್ನು ಕಣ್ಣಲ್ಲೇ ಸವಿಯುತ್ತಿದ್ದ. ಅಷ್ಟರಲ್ಲಿ ಗೆಳೆಯರ ಫೋನ್ ರಿಂಗ್ ಆಗಲು ಫೋನ್ ರಿಸೀವ್ ಮಾಡಿ, ಏನ್ರೋ ಎಂದವನಿಗೆ, ಏನಪ್ಪ ಬರಲ್ವೇನೋ ಮದುವೆಗೆ? ಮುಹೂರ್ತ ಹತ್ತಿರ ಬಂತು. ಇಬ್ಬರು ಒಟ್ಟಾಗಿ ಮಾತನಾಡಿದರು. ಮುಹೂರ್ತಕ್ಕೆ ಮುಂಚೆ ಬರಬೇಕಾಗಿರೋದು ಪುರೋಹಿತರು, ನಾನಲ್ಲ. ನಿಮಗೇನು ಆಗಲೇ ಹೋಗಿ ಕೂತಿದ್ದೀರಾ? ಸಾಗರ್ ರೇಗಿಸಿದ್ದ. ಹೌದಪ್ಪ, ನಾವೆಲ್ಲ ತಿಂಡಿ ತಿಂದು ಕೂತಿದ್ದೀವಿ. ಏನಪ್ಪ ಹೊಸ ಮದುವೆ ಗಂಡು, ಎಚ್ಚರವಾಗಿದೆಯಾ ಇಲ್ವಾ ಅಂತ ಫೋನ್ ಮಾಡಿದ್ದೆ. ಅವರು ರೇಗಿಸುವ ರೀತಿ ಹೇಳಿದ್ದರು. ನೀವೆಲ್ಲ ಮದುವೆಯಾಗಿ ಜೀವನವನ್ನು ಅನುಭವಿಸಿ ಇವಾಗ ಸಿಂಗಲ್ ಆಗಿ ಮದುವೆಗೆ ಬಂದಿದ್ದೀರಪ್ಪ. ಆದರೆ ನಾನು ಹೊಸದಾಗಿ ಜೀವನ ಶುರು ಮಾಡಿರೋನು ಕಣ್ರೋ. ಒಬ್ಬನೇ ಬರೋಕ್ಕಾಗುತ್ತಾ? ನೀವು ಎಂಜಾಯ್ ಮಾಡಿ, ನಾವು ಬರ್ತೀವಿ ಹೇಳಿದ್ದನು. ರೇಗಿಸಿದ್ದಕ್ಕೆ ಮರು ರೇಗಿಸಿ, ಅದೇ ನಾವು ಇಲ್ಲಿ ಮದುವೆ ಎಂಜಾಯ್ ಮಾಡ್ತೀವಿ, ನೀನು ಅಲ್ಲಿ ಹನಿಮೂನ್ ಎಂಜಾಯ್ ಮಾಡು, ಮತ್ತೆ ಡಿಸ್ಟರ್ಬ್ ಮಾಡಲ್ಲ, ಮತ್ತೆ ರೇಗಿಸಿ ಇಟ್ಟಿದ್ದ ಗೆಳೆಯ. ನಗುತ್ತಾ ಫೋನ್ ನೋಡಿದ್ದ ಸಾಗರ್ಗೆ ಅರುಣ ಮಿಸುಕಿದ್ದು ತಿಳಿದು ಅವಳಿಗೆ ತೋಳು ನೀಡಿದ್ದ. ಆಕೆ ಆಲಸ್ಯದಲ್ಲಿ ಕಣ್ಣು ಬಿಟ್ಟವಳು ಮತ್ತೆ ಮುಚ್ಚಲು. ಇವತ್ತು ಎಚ್ಚರ ಆಗುವ ಪ್ಲ್ಯಾನ್ ಇದೆಯಾ ಇಲ್ವಾ ಆರು ಕೇಳಿದ್ದ. ಆಕೆ ತಟ್ಟನೆ ಕೋಪ ಮಾಡಿಕೊಂಡು, ಹೋಗಿ ನೀವು, ಒಂಚೂರು ಒಳ್ಳೆ ಬುದ್ಧಿ ಕಲ್ತಿಲ್ಲ, ಅವನನ್ನು ತಬ್ಬಿ ಹಿಡಿದೇ ಹೇಳಿದ್ದಳು. ಅವಳ ಈ ಹುಸಿ ಮನಸ್ಸಲ್ಲಿ ನಗುತ್ತಲೇ ಆಸ್ವಾದಿಸಿದ್ದವ ಅವಳಿಗೆ ನೆರವಾಗಿ ಉಳಿದರೆ ಆಕೆ, ನನಗೆ ಕಣ್ಣು ಬಿಡಲೇ ಆಗ್ತಿಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ, ನೀವು ಬೇಕಿದ್ರೆ ಹೋಗಿ, ನಾನು ನಿದ್ದೆ ಮಾಡಬೇಕು ಎನ್ನಲು, ನಾನು ಹೇಳಿದ್ದೆ ತಾನೆ ನಾನು ಸೋಫಾ ಮೇಲೆ ಮಲಗ್ತೀನಿ ಅಂತ, ನೀನೇ ಹಠ ಮಾಡಿತ್ತು. ಈ ಕ್ಯೂಟ್ ವೈಫ್ ಜೊತೆಯಲ್ಲಿ ಇದ್ದರೆ ನಿನ್ನ ನಿದ್ದೆ ಬರುತ್ತಾ ಹೇಳು ನನಗೆ? ನನ್ನನ್ನು ಈ ನಿನ್ನ ದೇಹ ಪರಿಮಳವೇ ಕಂಟ್ರೋಲ್ ಮೂಡ್ ತಪ್ಪಿಸಿಬಿಡುತ್ತೆ. ನಾನು ನನ್ನ ಹಿಡಿತಕ್ಕೆ ಸಿಗೋದಿಲ್ಲ ಒಪ್ಪಿಗೆ ನೀಡುತ್ತಾ ಹೇಳಿದ್ದನು. ಹೊಟ್ಟೆ ನೋವು ಅಂತ ಕಾಳಜಿ ತೋರಿಸಿದವರು ಮತ್ತೆ ನೆನಪಿಸಿಕೊಳ್ಳೇ ಇಲ್ಲ. ಗೊಣಗಿದ್ದಳು. ಸಾರಿ, ಆದರೆ ನೀನೇ ನನ್ನನ್ನು ಸಹಿಸಿಕೊಳ್ಬೇಕು. ನಾನು ನಿನ್ನನ್ನು ಬಯಸದೆ ಇನ್ನೇನನ್ನು ಬಯಸಲು ಸಾಧ್ಯ? ನನಗೆ ನೀನೇ ಬೇಕು. ಪ್ರತಿದಿನ ಪ್ರತಿ ಇರುಳು ನಿನ್ನೊಂದಿಗೆ ನನ್ನನ್ನು ಕಂಡುಕೊಳ್ಳಬೇಕು. ನನ್ನಲ್ಲಿ ನೀ ಕರಗಿ ಹೋಗಬೇಕು. ನಿನ್ನ ಪ್ರೀತಿ ನನ್ನ ಜೊತೆಗಿದ್ದರೆ ನನಗೆ ಅದೇ ಸ್ವರ್ಗ ಕಿವಿಯಲ್ಲಿ ಹೇಳಲು ಮತ್ತೆ ಅವನದಿಯಲ್ಲಿ ಹುದುಗಿಕೊಂಡಿದ್ದಳು ಅರುಣ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅಂದರೆ ಕಮೆಂಟ್ ಮಾಡಿ. ಕತೆ ಇಷ್ಟ ಆಗಿದ್ದರೂ ಕೂಡ ಒಂದು ಕಮೆಂಟ್ ಮಾಡ್ರಪ್ಪ. ಇಷ್ಟೊತ್ತು ಕತೆ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್.